ಸಂಶಯಶ್ಚಾತ್ರ ಮೃಗಯಾಂ ಧರ್ಮಕೋವಿದಾಃ ತಸ್ಮಾತ್ ತ್ವಂ ನಿಹತೋ ಯುದ್ಧೇ ಮಯಾ ಬಾಣೇನ ವಾನರ. ಬೇಟೆಯಾಡುವಾಗ ಧರ್ಮಕೋವಿದರು ಚೆನ್ನಾಗಿ ತಿಳಿದೇ ಈ ಕ್ರಿಯೆಗಳನ್ನು ನಡೆಸ್ತಾರಾದ್ರಿಂದಾಗಿ ನೀನು ನನ್ನಿಂದ ಹತನಾಗಿದ್ದಿ. ಇಷ್ಟು ಧರ್ಮ ಅನ್ನೋದು ಅಷ್ಟು ಸುಲಭದಲ್ಲಿ ಅರ್ಥ ಆಗುವಂಥದ್ದಲ್ಲ, ಅದು ನನಗೂ ತಿಳಿದಿದೆ. ರಾಜನಾಗಿ ಆ ಸ್ಥಾನದಲ್ಲಿ ಪ್ರತಿಯೊಬ್ಬನಿಗೂ ಒಂದೊಂದು ಜವಾಬ್ದಾರಿ ಬಂದಾಗ ಅಥವಾ ರಾಜನ ಪರವಾಗಿ ನಿಂತಾಗ ಬಹಳ ಕಷ್ಟ ಆಗುತ್ತೆ ಅದನ್ನು ನಿಗ್ರಹಿಸುವುದು. ನೀನು ಧರ್ಮವನ್ನು ತಿಳಿಯದೆ ಮಾಡಿದ ತಪ್ಪು ಕೇವಲ ನಿನ್ನ ರೋಷದಿಂದ ಈ ಮಾತುಗಳೆಲ್ಲ ಬಂದಿದೆ. ತ್ವಂತು ಧರ್ಮಂ ಅವಿಜ್ಞಾಯ, ನೀನು ಧರ್ಮವನ್ನು ತಿಳಿಯದೆ ಕೇವಲಂ ರೋಷಮಾಸ್ಥಿತ. ನಿನಗೀಗ ಸೋಲೇ ಬರುವುದಿಲ್ಲ ನನಗೆ ಅಂತ ಅಂದ್ಕೊಂಡು ಬಂದವನಿಗೆ ಒಂದು ಪೆಟ್ಟು ಬಿದ್ದು ಕೆಳಗೆ ಬಿದ್ದಿಯಲ್ವ, ನೀನು ಯಾವತ್ತೂ ನೆಲವೇ ನೋಡಿರಲಿಲ್ಲ, ನಿನ್ನ ಮೈ ನೆಲಕ್ಕೆ ಸೋಕಿರಲಿಲ್ಲ ಯಾವತ್ತೂ ಕೂಡ ಈ ರೀತಿ. ಅದಕ್ಕೆ ನಿನ್ನ ಕೋಪದಿಂದ ನೀನಿಷ್ಟು ಮಾತಾಡ್ತಾ ಇದ್ದ. ಪ್ರದೂಷಯತಿ ಮಾಂ ಧರ್ಮೆ, ನನ್ನನ್ನು ದೂಷಣೆ ಮಾಡ್ತಾ ಇದ್ದಿ ಧರ್ಮದಲ್ಲಿ ಇಲ್ಲ ಅಂತ. ಆದರೆ ಇದು ಪಿತೃಪೈತಾಮಹೇ ಸ್ಥಿತಂ ಧರ್ಮಂ, ಇದು ನಮ್ಮ ಹಿರಿಯರ ಕಾಲದಿಂದ ನಡೆದು ಬಂದ ಧರ್ಮವನ್ನೇ ನಾನು ಪಾಲಿಸಿದ್ದು. ಏವ ಮುಕ್ತಸ್ತು ರಾಮೇಣ ವಾಲಿ ಪ್ರವ್ಯಥಿತೋ ಭೃಶಂ. ಅಷ್ಟು ಹೇಳಿದ ಮೇಲೆ ಅವನಿಗೆ ತುಂಬ ವ್ಯಥೆ ಉಂಟಾಯಿತು. ಇಲ್ಲಿ ವಾಲ್ಮೀಕಿಗಳ ಮಾತು ನಮಗೆ ಮುಖ್ಯ ಆಗುತ್ತೆ. ಮತ್ತೆಯೂ ನಾವು ಇಷ್ಟೆಲ್ಲ ಉತ್ತರ ಕೊಟ್ಟ ಮೇಲೂ ಆದರೂ ಯಾಕೋ ರಾಮ್ ಮಾಡಿದ್ದು ಸರಿ ಇಲ್ಲ ಅಂತ ನಾವು ಹೇಳುವ ಹಾಗಿಲ್ಲ, ಅದನ್ನು ವಾಲಿ ಹೇಳಬೇಕು. ವಾಲಿ ಏನು ಹೇಳ್ತಾನೆ? ನ ದೋಷಂ ರಾಘವೇ ದಧ್ಯೌ, ರಾಘವನಲ್ಲಿ ಯಾವ ದೋಷವೂ ಇಲ್ಲ ಅಂತ ಅವನು ಅರ್ಥ ಮಾಡಿಕೊಂಡ. ಧರ್ಮೇ ಅಧಿಗತ ನಿಶ್ಚಯ, ಧರ್ಮದಲ್ಲಿ ಅಧಿಗತ ನಿಶ್ಚಯ, ಅವನಿಗೆ ನಿಶ್ಚಯ ಆಯಿತು ತಾನೇ ಮಾಡಿದ ತಪ್ಪು ರಾಮ ಮಾಡಿದ್ದು ಸರಿ ಇದೆ ಅಂತ. ಇಷ್ಟು ಸ್ಪಷ್ಟವಾಗಿ ಬಂತು. ಪ್ರತ್ಯುವಾಚ ತಥೋ ರಾಮಂ ಪ್ರಾಂಜಲಿರ್ವಾನರೇಶ್ವರ, ಕೈಗಳ ಎರಡನ್ನು ಮುಗಿದು ರಾಮಚಂದ್ರನಲ್ಲಿ ಯತ್ವಮಾತ್ಥನರ ಶ್ರೇಷ್ಠ ತದೇವಂ ನಾತ್ರ ಸಂಶಯ, ನೀನು ಹೇಳಿದ್ದು 100ಕ್ಕೆ 100 ಸರಿ ಇದೆ. ತದೇವಾತ್ರ, ನೀನು ಹೇಳಿದ್ದೇ ಧರ್ಮ, ನಾನು ಮಾಡಿದ್ದೇ ತಪ್ಪು, ಇಷ್ಟು ಒಪ್ಪಿಕೊಂಡಿದ್ದಾನೆ. ನಾನು ಮಾಡಿದ್ರಲ್ಲಿ ಸರಿ ಇಲ್ಲ. ಪ್ರತಿಭಕ್ತುಂ ಪ್ರಕೃಷ್ಟೇತು ನಾಪಕೃಷ್ಟಸ್ತು ಶಕ್ನುಯಾತ್ ತದಯುಕ್ತಂ ಮಯಾ ಪೂರ್ವಂ ಪ್ರಮಾದಾದುಕ್ತಮಪ್ರಿಯಂ. ನಾನು ಪೂರ್ವದಲ್ಲಿ ಮಾತಾಡಿದ ಎಲ್ಲ ಸಂಘವೂ ಕೂಡ ನೀನು ಸರಿಯಾದ ವಿಷಯವನ್ನೇ ಮಾತಾಡಿದ್ದಿ, ನಾನು ಅದನ್ನು ಮತ್ತೆ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಹಿಂದೆ ಹೇಳಿದ ಮಾತುಗಳೆಲ್ಲವೂ ದೋಷಯುಕ್ತವಾದದ್ದು, ಅದು ಪ್ರಮಾದಾತ್, ನಾನು ದುಡುಕಿ ನಿನ್ನ ಹತ್ರ ಆ ನೋವಿನ ಹೊಡೆತಕ್ಕೆ ಸಿಲುಕಿ ಒದ್ದಾಡಿ ನಿನ್ನ ಹತ್ರ ಮಾತಾಡಿದ್ದು ನಾನು. ತತ್ರಾಪಿ